ಬೇ ಹಾಂ ಏನು ಮಾಡ್ತಾ ಇದೀಯಾ? ಮಶ್ರೂಮ್ ಗ್ರೇವಿ. ಗ್ರೇವಿನ ಬಿರಿಯಾನಿ ಮಾಡ್ಬೇಬೇ. ಮೊನ್ನೆ ತಾನೇ ಮಾಡಿದ್ದೀನಲ್ಲ ಸಚ್ಚ ಬಿರಿಯಾನಿ. ಮೊನ್ನೆ ಸೂಪರ್ ಆಗಿತ್ತಲ್ಲ, ಅದಕ್ಕೆ ತಿನ್ಬೇಕು ಅನಿಸ್ತಾ ಇತ್ತು. ಈಗ ಮಾಡೋಣ ಪ್ಲೀಸ್. ಸರಿ ಆಯ್ತು, ಬಾ ಮಾಡೋಣ. ಮೆಂತ್ಯ ಪುದೀನ ಈಕ್ವಲ್ ತೊಗೊಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ. ಒಂದೇ ಒಂದು ಸ್ಪೂನು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಫುಲ್ ಹಸಿ ಸ್ಮೆಲ್ ಹೋಗಿ ಒಂದು ರೌಂಡ್ ಬೆಂದಮೇಲೆ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕ್ಕೊಳ್ಳಿ. ಸ್ವಲ್ಪ ಮೊಸರು. ಘಮ ಹೆಂಗೆ ಬರ್ತಾ ಇದೆ ಅಂದರೆ ಫೋನಲ್ಲಿ ನಿಮಗೂ ಕೂಡ ಸ್ಮೆಲ್ ಮಾಡೋ ಥರ ಒಂದು ಆಪ್ಷನ್ ಬರಬೇಕು. ಬನ್ರಪ್ಪ, ಬನ್ನಿ 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 ಮಶ್ರೂಮ್ ಬಿರಿಯಾನಿ ಲವರ್ಸ್. ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಯಾವ ರೇಂಜಿಗೆ ಘಮ ಬರ್ತಿದೆ ಅಂದರೆ ನಮಗೆ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ನನ್ನ ಗಂಡ ಹೋಗ್ಬಿಟ್ಟು ಕಿಟಕಿ ತೆಗ್ಬಿಟ್ಟು ಅಕ್ಕಪಕ್ಕದ ಮನೆಯವರಿಗೆಲ್ಲ ಘಮ ಬರಲಿ ಹೇಳ್ಬೇಕು, ಯಾರಪ್ಪ ಇದು ಹಿಂಗೆ ಮಾಡ್ದು ಅಂತ. ಕ್ರೇಜಿ ಮಾತ್ರ. ಮೊಸರು ಬಜ್ಜಿ ಏನೂ ಅವಶ್ಯಕತೆನೇ ಇಲ್ಲ. ವೆಜಿಟೇರಿಯನ್ಸು ಇದು ಮಾಡ್ಕೊಂಬಿಡಿ. ಹೌದು, ಒನ್ ಆಫ್ ದ ಬೆಸ್ಟ್ ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ಬೋದು. ನನ್ನ ಗಂಡಂಗಂತೂ ವಾರದಲ್ಲಿ 7 ದಿನ ಬಿರಿಯಾನಿ ಕೊಟ್ಟರು ತಿನ್ನೋದಾನೆ. ನೆನ್ನೆ ತಾನೇ ಬಿರಿಯಾನಿ ತಿಂದಿದ್ದೀವಿ, ಇವತ್ತು ವೆಜ್ ಬಿರಿಯಾನಿ. ಬೇಗ ಬೇಗ ಸೇವ್ ಮಾಡಿಕೊಂಡು ಟ್ರೈ ಮಾಡಿ. ನಮ್ಮ ಪಲಾವ್ ರೆಸಿಪಿನ ತುಂಬ ಜನ ಟ್ರೈ ಮಾಡಿ, ತುಂಬ ಜನ ನಮಗೆ ಮೆಸೇಜ್ ಮಾಡಿ ಪಲಾವ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತ. ಇದು ಅದಕ್ಕಿಂತ ಸೂಪರಾಗಿ ಬರುತ್ತೆ. ಮಿಸ್ ಮಾಡದೆ ಸೇವ್ ಮಾಡ್ಕೊಂಡು ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ಮೇಲೆ ಮರಿದಂಗೆ ಕಮೆಂಟ್ ಮಾಡಿ. ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ತಿನ್ನಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಅದು ತಿನ್ನೋದಿಟ್ಟು ಹೇಳು.